of project management subject. Here we are going to study about the importance and types of projects in this session. Importance of project. ಒಂದು ಪ್ರಾಜೆಕ್ಟ್ನ ಇಂಪಾರ್ಟೆನ್ಸ್ ಅಥವಾ ಪ್ರಾಮುಖ್ಯತೆ ಏನು ಅಂತಂದರೆ ಅದರಲ್ಲಿ ಫಸ್ಟ್ ಒನ್ ಈಸ್ ಸ್ಟ್ರಾಟಜಿಕ್ ಅಲೈನ್ಮೆಂಟ್. ಸ್ಟ್ರಾಟಜಿಕ್ ಅಲೈನ್ಮೆಂಟ್ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್, ಹೀರೋ ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಅಲ್ವಾ. ಸೊ ದೇ ವೋಂಟ್ ಮ್ಯಾನುಫ್ಯಾಕ್ಚರ್ ಎವ್ರಿ ಪಾರ್ಟ್ ಆಫ್ ದ ಬೈಕ್. ಫಾರ್ ಎಕ್ಸಾಂಪಲ್, ಅವ್ರಿಗೆ ಟಯರ್ ಬೇಕು, ಟಯರ್ನು ಕೂಡ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು ಅಂದರೆ ದೇ ಗೋ ಟು MRF ಕಂಪ್ನಿ ವಿಚ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಟಯರ್ಸ್. ಹೋಗ್ಬಿಟ್ಟು ಅದ್ರ ಜೊತೆ ಅಲಯನ್ಸ್ ಮಾಡ್ಕೋತಾರೆ. ಏನು ಅಂದರೆ ನಮಗೆ ಈ ಕ್ವಾಲಿಟಿ ಈ ಸ್ಪೆಸಿಫಿಕೇಷನ್ನ ಟಯರ್ನ ನೀವು ಸಪ್ಲೈ ಮಾಡಿ ಅಂತ ಅವರು ಅಲಯನ್ಸ್ ಮಾಡ್ಕೋತಾರೆ. ಓಕೆ, ಸೊ ಅಲ್ಲಿಂದ ಅವರು ಜಸ್ಟ್ ಟಯರ್ನ ತರ್ತಾರೆ, ತಮ್ಮ ಕಂಪ್ನಿಗೆ ತಂದುಬಿಟ್ಟು ತಮ್ಮ ಬೈಕಿಗೆ ಅದನ್ನು ಯೂಸ್ ಮಾಡ್ಕೋತಾರೆ. ಆ್ಯಂಡ್ ದೇ ವಿಲ್ ಮೇಕ್ ಎ ಎಂಡ್ ಪ್ರಾಡಕ್ಟ್ ಆ್ಯಂಡ್ ದೇ ವಿಲ್ ಸೆಲ್ ಇಟ್ ಇನ್ ದೇರ್ ಓನ್ ನೇಮ್. ಫೈನ್. ಸೊ ಸಚ್ ಕೈಂಡ್ ಆಫ್ ಅಲೈನ್ಮೆಂಟ್ಸ್ ಆರ್ ಕಾಲ್ಡ್ ಆಸ್ ಸ್ಟ್ರಾಟಜಿಕ್ ಅಲೈನ್ಮೆಂಟ್ಸ್. ಅದರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಅಂದರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲೇ ಆಗಲಿಕ್ಕಿಲ್ಲ ಬಿಡಿ, ಬಟ್ ಬೇರೆ ಅಲೈನ್ಮೆಂಟ್ಗಳಲ್ಲಿ ನೀವು ನೋಡಿದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಫರಿಂಗ್ ದ ಟೆಕ್ನಾಲಜೀಸ್. ಫಾರ್ ಎಕ್ಸಾಂಪಲ್, ಈಗ ಇನ್ನೊಂದು ಸ್ಟ್ರಾಟಜಿಕ್ ಅಲೈನ್ಮೆಂಟ್ ಹೇಳ್ತೀನಿ ಕೇಳಿ. ಬ್ರಹ್ಮೋಸ್ ಮಿಸೈಲ್ ಡೆವಲಪ್ ಮಾಡಿದೆ ಯಾರು? ಇಂಡಿಯಾ ಮಾಡಿದೆ. ಆ್ಯಕ್ಚುಲಿ ಇಟ್ ಈಸ್ ಎ ಸ್ಟ್ರಾಟಜಿಕ್ ಅಲೈನ್ಮೆಂಟಿಂದ ಮಾಡಿದ್ದು. ಯಾರ್ಯಾರ ಜೊತೆ? ಇಂಡಿಯಾ ಮತ್ತು ರಷ್ಯಾ ಜೊತೆಗೂಡಿ ಬ್ರಹ್ಮೋಸ್ ಮಿಸೈಲ್ನ ಮಾಡಿದ್ದು. ಅವ್ರ ಹತ್ರ ಟೆಕ್ನಾಲಜಿ ಇತ್ತು, ಇವ್ರ ಹತ್ರ ಸ್ಕಿಲ್ಡ್ ಎಂಜಿನಿಯರ್ಸ್ ಆ್ಯಂಡ್ ಸೈಂಟಿಸ್ಟ್ಸ್ ಇದ್ದರು. ಅವರು ಸೈಂಟಿಸ್ಟು ನಮ್ಮ ಸೈಂಟಿಸ್ಟು ಜೊತೆಗೂಡಿಬಿಟ್ಟು ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ದೇ ಮೇಡ್ ದ ಬ್ರಹ್ಮೋಸ್ ಮಿಸೈಲ್ ವಿಚ್ ಈಸ್ ಕಾಲ್ಡ್ ಆಸ್ ಎ ಸ್ಟ್ರಾಟಜಿಕ್ ಅಲೈನ್ಮೆಂಟ್. ಓಕೆ, ಬ್ರಹ್ಮೋಸ್ ಮಿಸೈಲ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದೆಯಲ್ಲ, that became possible because of the strategic alignment. So next one is clear focus and objectives. ಒಂದು ಯಾವುದೇ ಒಂದು ಪ್ರಾಜೆಕ್ಟ್ನಲ್ಲಿ ಎಲ್ಲ ರೀತಿಯ ಆಬ್ಜೆಕ್ಟಿವ್ಸನ್ನು ಮುಂಚೆನೇ ಎಲ್ರಿಗೂ ಕ್ಲಿಯರ್ ಕಟ್ಟಾಗಿ ಹೇಳಿಬಿಡ್ತಾರೆ. ಈ ಆಬ್ಜೆಕ್ಟಿವ್ ಇದೆ ನಮ್ಮದು, ಇದು ಗೋಲ್ ಇದೆ, ಇದನ್ನು ಈ ಥರ ಅಚೀವ್ ಮಾಡಬೇಕು ಅಂತ. ಆಮೇಲೆ ದೇ ಕೀಪ್ ಆನ್ ಫೋಕಸಿಂಗ್ ಓನ್ಲಿ ಆನ್ ದೇ ಮೇಕ್ ದೇರ್ ಎಂಪ್ಲಾಯೀಸ್ ಟು ಫೋಕಸ್ ಓನ್ಲಿ ಆನ್ ದ ಆಬ್ಜೆಕ್ಟಿವ್ಸ್. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ರಿಯಲಿಸ್ಟಿಕ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್. ಪ್ರತಿಯೊಂದು ಪ್ರಾಜೆಕ್ಟ್ಗೂ ಪ್ಲ್ಯಾನಿಂಗ್ ಇದ್ದೇ ಇರುತ್ತೆ ಅಲ್ವಾ. ಸೊ ದೇ ಮೇಕ್ ಶೂರ್ ದಟ್ ಪ್ಲ್ಯಾನಿಂಗ್ ಈಸ್ ರಿಯಲಿಸ್ಟಿಕ್. ಅದು ಪ್ಲ್ಯಾನಿಂಗ್ ರಿಯಲಿಸ್ಟಿಕ್ ಇಲ್ಲ ಅಂದರೆ ಏನಾಗುತ್ತೆ? ಇಟ್ ಬಿಕಮ್ಸ್ ಇಂಪಾಸಿಬಲ್ ಟು ಅಚೀವ್ ದಟ್ ಪ್ರಾಜೆಕ್ಟ್. ಹೆನ್ಸ್ ದೇ ಮೇಕ್ ಶೂರ್ ದಟ್ ದ ಪ್ಲ್ಯಾನಿಂಗ್ ಈಸ್ ರಿಯಲಿಸ್ಟಿಕ್. ನೆಕ್ಸ್ಟ್ ಒನ್ ಈಸ್ ಕ್ವಾಲಿಟಿ ಕಂಟ್ರೋಲ್. ನೀವು ಯಾವುದೇ ಪ್ರಾಜೆಕ್ಟಲ್ಲಿ ಎಂಡ್ ಪ್ರಾಡಕ್ಟ್, ಅದು ಸರ್ವಿಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಬಟ್ ಎಟ್ ದ ಎಂಡ್ the value of the product or service depends upon the quality of the product or service. Hence it is the duty of the project or project manager to take care of that quality. Fine. There will be a special team called quality control team, and they are going to check the quality of the process or the product or the service. Fine. So next importance of the project is it helps in overcoming any risk. ಫ್ಯೂಚರಲ್ಲಿ ಬರ್ತಕ್ಕಂಥ ಯಾವುದೇ ಥರದ ರಿಸ್ಕ್ಗಳನ್ನು ಯಾವ ಥರ ಓವರ್ಕಮ್ ಮಾಡ್ಬೇಕಂತ ಅವರು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ರೆಡಿಯಾಗಿರ್ತಾರೆ. ಸೊ ಇಟ್ ಹೆಲ್ಪ್ಸ್ ಇನ್ ಓವರ್ಕಮಿಂಗ್ ಎನಿ ಕೈಂಡ್ ಆಫ್ ರಿಸ್ಕ್ ಇನ್ ದ ಫ್ಯೂಚರ್. ನೆಕ್ಸ್ಟ್ ಒನ್ ಈಸ್ ಇಟ್ ಬೂಸ್ಟ್ ದ ಪ್ರೊಡಕ್ಟಿವಿಟಿ. ಒಂದು ಪ್ರಾಜೆಕ್ಟ್ನಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಏನಾಗುತ್ತೆ, ದೇ ಮೇಕ್ ಶೂರ್ ದಟ್ ದ ಪ್ರೊಡಕ್ಟಿವಿಟಿ ಈಸ್ ಇಂಪ್ರೂವಿಂಗ್ ಆರ್ ಎನ್ಹ್ಯಾನ್ಸಿಂಗ್ or efficiency of the project is increasing. They make sure of it. Next one is continuous oversight. Oversight ಅಂದರೆ supervision. A project will help in continuous supervision. For example, ನೀವು ಮನೆ ಕಟ್ತಾ ಇದ್ರಿ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆ ಬೇರೆ, ನೀವು ಇರೋದೊಂದು ಕಡೆ, ನಿಮ್ಮ ಮನೆ ಬೇರೆ ಕಡೆ ಕಟ್ತಾ ಇದ್ರಿ ಅಂತಂದರೆ ಸೂಪರ್ವಿಷನ್ ಮಾಡೋಕ್ಕೆ ಅಲ್ಲಿ ಯಾರೂ ಇರಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಕ್ವಾಲಿಟಿ ಕಂಪ್ಲೀಟಾಗಿ ಫಾಲ್ ಡೌನ್ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡ್ತೀರಿ, ಯು ವಿಲ್ ಅಸೈನ್ ದಟ್ ಪ್ರಾಜೆಕ್ಟ್ ಟು ಸಮ್ ಇಂಜಿನಿಯರ್ ಹೂ ಕ್ಯಾನ್ ಲುಕ್ ಆಫ್ಟರ್ ಎವ್ರಿಥಿಂಗ್. ಅದೇ ಥರ ಪ್ರಾಜೆಕ್ಟಿಂದ ಏನು ಹೆಲ್ಪ್ ಆಗುತ್ತೆ ಅಂತಂದರೆ ಇಟ್ ವಿಲ್ ಹೆಲ್ಪ್ ಇನ್ ಕಂಟಿನ್ಯೂಸ್ ಓವರ್ಸೈಟ್ ಆರ್ ಕಂಟಿನ್ಯೂಸ್ ಸೂಪರ್ವಿಷನ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಎಫೆಕ್ಟಿವ್ ರಿಸೋರ್ಸ್ ಅಲೋಕೇಶನ್, ಹೆನ್ಸ್ ಲೆಸ್ ವೇಸ್ಟೇಜ್. ಪ್ರತಿಯೊಂದು
ಪ್ರಾಜೆಕ್ಟ್ಗೂ ಅದರದೇ ಆದಂತಹ ಕ್ಯಾಪಿಟಲ್ ರಿಸೋರ್ಸ್ ಆಗಿರ್ಬೋದು, ರಾ ಮೆಟೀರಿಯಲ್ ರಿಸೋರ್ಸ್ ಆಗಿರ್ಬೋದು, ಮಷಿನರಿ ಆರ್ ಮೆನ್ ರಿಸೋರ್ಸಸ್ ಆಗಿರ್ಬೋದು ಅಲೋಕೇಟ್ ಆಗಿಬಿಟ್ಟಿರುತ್ತೆ. ಬಟ್ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಹಾಗೆ ಮಾಡದೇ ಹೋದರೆ ಏನಾಗುತ್ತೆ, it may cause wastage of the resources. Hence a project is very important in resource allocation. Next one is learning from success and failure. ಪ್ರತಿಯೊಂದು ಪ್ರಾಜೆಕ್ಟ್ ಮಾಡಬೇಕಾದ್ರೂ ನಾವು ಸಕ್ಸಸ್ಸು ಸಿಗುತ್ತೆ, ಫೇಲ್ಯೂರು ಸಿಗ್ಬೋದು, ಬಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಬೋತ್ ಸಕ್ಸಸ್ ಆ್ಯಂಡ್ ದ ಫೇಲ್ಯೂರ್. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎನಿ ಪ್ರಾಜೆಕ್ಟ್. ದೆನ್ ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್. ಪ್ರಾಜೆಕ್ಟ್ಸಲ್ಲಿ ಟೋಟಲ್ ಆಗಿ 9 ಟೈಪ್ಸ್ ಇದೆ. ಓಕೆ, ಅದರಲ್ಲಿ ಫಸ್ಟ್ ಒನ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್. ಪ್ಲೀಸ್ ಗೋ ಥ್ರೂ ದ ಎಕ್ಸಾಂಪಲ್ಸ್ ನೋಡಿ. ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಅಂದರೆ ಯಾವ್ಯಾವು? ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್, ಶಿಪ್ ಮ್ಯಾನುಫ್ಯಾಕ್ಚರಿಂಗ್, ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಮಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಏನಿರ್ತಾವಲ್ಲ ಅವು ಕೆಲವು ನಾವು ಏನು ಹೇಳ್ತೀವಿ, ವಿ ಕಾಲ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್. ಅಂದರೆ ಎರೆಕ್ಷನ್ ಆಫ್ ಬಿಲ್ಡಿಂಗ್, ಬ್ರಿಡ್ಜಸ್, ರೋಡ್ಸ್, ಟನಲ್ಸ್ ಎಕ್ಸೆಟ್ರಾ ಅವುಗಳಿಗೆ ಏನಂತ ಹೇಳ್ತೀವಿ ನಾವು, ವಿ ಕಾಲ್ ದೆಮ್ ಆ್ಯಸ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ. ಈ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ನಲ್ಲೇ ಮೈನಿಂಗ್ ಆ್ಯಂಡ್ ಪೆಟ್ರೋಕೆಮಿಕಲ್ ಪ್ರಾಜೆಕ್ಟ್ಸ್ ಕೂಡ ಬರುತ್ತೆ. ಓಕೆ, ಮೈನಿಂಗ್ ಅಂತ ಅಂದರೆ ಏನು? ಮಿನರಲ್ಸನ್ನು ಭೂಮಿಯಿಂದ ತೆಗೆದುಬಿಟ್ಟು ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ಫಿಲ್ಟರ್ ಮಾಡಿಕೊಂಡು ಅದರಿಂದ ಎಂಡ್ ಪ್ರಾಡಕ್ಟ್, ಅದು ಮೆಟಲ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಏನಾದರೂ ಮಾಡ್ತೀವಲ್ಲ, ಸೊ ದಟ್ ಈಸ್ ದ ಮೈನಿಂಗ್. ಫೈನ್. ಸೊ ಮೈನಿಂಗ್ ಆ್ಯಂಡ್ ಪೆಟ್ರೋಕೆಮಿಕಲ್ ಪ್ರಾಜೆಕ್ಟ್ಸ್ ಅವು ಕೂಡ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸಲ್ಲೇ ಬರುತ್ತೆ. ಯಾಕಂದರೆ ಅದೆಲ್ಲ ಪ್ರೋಸೆಸ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ದೇ ಟು ಕಮ್ ಅಂಡರ್ ದ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್. ಥರ್ಡ್ ಒನ್ ಈಸ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್. ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್ ಅಂದರೆ ಯಾವುದು ಅಂತಂದರೆ, ಇಟ್ ಈಸ್ ಎ ಆರ್ಗನೈಸೇಷನ್ ಆರ್ ರೀಆರ್ಗನೈಸೇಷನ್ ಆಫ್ ಎ ಪ್ರಾಜೆಕ್ಟ್ ವೇರ್ ಇನ್ ಎಂಡ್ ರಿಸಲ್ಟ್ ಮೆ ನಾಟ್ ಬಿ ಟ್ಯಾಂಜಿಬಲ್. ಅಂದರೆ ಇದರಲ್ಲಿ ಎಂಡ್ ರಿಸಲ್ಟ್ ಅನ್ನೋದು ನಮಗೆ ಕಾಣದೇ ಇರ್ಬೋದು. ಅಂಥ ಪ್ರಾಜೆಕ್ಟ್ಗಳಿಗೆ ನಾವು ಏನಂತ ಹೇಳ್ತೀವಿ, ವಿ ಕಾಲ್ ದೆಮ್ ಆಸ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್. ಫಾರ್ ಎಕ್ಸಾಂಪಲ್, ಡಿಸೈನಿಂಗ್ ಆ್ಯಂಡ್ ಟೆಸ್ಟಿಂಗ್ ಆಫ್ ಎ ನ್ಯೂ ಸಾಫ್ಟ್ವೇರ್ನ ಕಂಡುಹಿಡಿತಾರೆ, ಅದಾದಮೇಲೆ ಅದಕ್ಕೆ ಟೆಸ್ಟಿಂಗ್ ಮಾಡ್ತಾರೆ, ಡಿಸೈನ್ ಮಾಡ್ತಾರೆ, ಟೆಸ್ಟಿಂಗ್ ಮಾಡ್ತಾರೆ. ಸೊ ಅದರಲ್ಲಿ ನಮಗೆ ಯಾವುದೇ ರಿಸಲ್ಟ್ ಕೂಡ ಟ್ಯಾಂಜಿಬಲ್ ಇರಲ್ಲ. ಸೊ ಅದನ್ನು ಏನಂತ ಹೇಳ್ತೀವಿ ನಾವು, ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದರಲ್ಲೇ ಇನ್ನೊಂದು ಎಕ್ಸಾಂಪಲ್ ಅಂದರೆ ರೀಲೊಕೇಶನ್ ಆಫ್ ಹೆಡ್ ಕ್ವಾರ್ಟರ್ಸ್ ಆಫ್ ಎ ಕಂಪನಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಟಾಟಾ ನ್ಯಾನೋ ಕಂಪ್ನಿ ಸಿಂಗೂರಲ್ಲಿ ಇತ್ತು. ಅದನ್ನು ದೇ ಶಿಫ್ಟೆಡ್ ಟು ಗುಜರಾತ್ ಆ್ಯಂಡ್ ದ ಡಿಸ್ಟೆನ್ಸ್ ದೇ ಶಿಫ್ಟೆಡ್ ವಾಸ್ ಆಲ್ಮೋಸ್ಟ್ 2000 kilometers. Okay, it is the biggest relocation project in the world. Okay, so ಅದರಲ್ಲಿ ಎಂಡ್ ರಿಸಲ್ಟ್ ಈಸ್ ನಾಟ್ ಟ್ಯಾಂಜಿಬಲ್, ಬಟ್ ಸ್ಟಿಲ್ ಇಟ್ ಈಸ್ ದ ಪ್ರಾಜೆಕ್ಟ್ ಆ್ಯಂಡ್ ಇಟ್ ಈಸ್ ದ ಅದು ಟಾಟಾ ನ್ಯಾನೋ ಕಂಪ್ನಿನ ರೀಲೊಕೇಶನ್ ಇದೆ ಅಲ್ವಾ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ರೀಲೊಕೇಶನ್ ಪ್ರಾಜೆಕ್ಟ್ ಇನ್ ದ ವರ್ಲ್ಡ್. ಫೈನ್. ಸೊ ನೆಕ್ಸ್ಟ್ ಒನ್ ಈಸ್ ಆರ್ಗನೈಸಿಂಗ್ ಸ್ಟೇಜ್ ಶೋ ಎಕ್ಸೆಟ್ರಾ. ಈ ಸ್ಟೇಜ್ ಶೋ ಅದನ್ನೆಲ್ಲ ಆರ್ಗನೈಸ್ ಮಾಡ್ತಾ ಇರ್ತಾರಲ್ಲ, ಸೊ ಅವುಗಳು ಕೂಡ ನಾವು ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಇರಿಗೇಷನ್ ಪ್ರಾಜೆಕ್ಟ್ಸ್. ಇರಿಗೇಷನ್ ಪ್ರಾಜೆಕ್ಟ್ಸ್ ಅಂದರೆ ನೀರಾವರಿ ಪ್ರಾಜೆಕ್ಟ್ಸ್ಗಳಂತ ಹೇಳ್ತೀವಿ. ಇದ್ರ ಮೇಲೆ ಒಂದು ಅಸೈನ್ಮೆಂಟ್ ತೊಗೊಳ್ಳಿ. ಅಸೈನ್ಮೆಂಟ್ ಏನು ಅಂತಂದರೆ, ದ ಇರಿಗೇಷನ್ ಪ್ರಾಜೆಕ್ಟ್ಸ್ ಅವೈಲೇಬಲ್ ಇನ್ ಯುವರ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್. ದಿಸ್ ಈಸ್ ದ ಅಸೈನ್ಮೆಂಟ್ ಫಾರ್ ಯು ಪೀಪಲ್. ಸೊ ಯು ಪ್ಲೀಸ್ ಗೂಗಲ್ ಇಟ್ ಆರ್ ಯು ಪ್ಲೀಸ್ ಗೋ ಟು ಸಮ್ departments, irrigation departments, and you please ask them what are all the projects they are having in their districts, and you can even ask them what are all the future projects, what are all the future irrigation projects that are going to come for your district or your state. Fine. So next one is dairy projects. The projects related to dairy products are called as dairy projects. Next one is research projects. ರಿಸರ್ಚ್ ಪ್ರಾಜೆಕ್ಟ್ಸ್ ಅಂದರೆ ಏನಿರುತ್ತೆ, ಅದರಲ್ಲಿ ಅನಾಲಿಸಿಸ್ ಮಾಡೋದಿರುತ್ತೆ, ಟೆಸ್ಟಿಂಗ್ ಇರುತ್ತೆ, ಕ್ವಾಲಿಟಿ ಅನಾಲಿಸಿಸ್ ಇರುತ್ತೆ, ಡೆವಲಪಿಂಗ್ ನ್ಯೂ ಸ್ಪೀಸೀಸ್ ಆಫ್ ವೀಟ್ ಇರುತ್ತೆ. ಅಂದರೆ ಈಗ ವೀಟ್ ಇರುತ್ತೆ, ಈಗ ಅದನ್ನು ಮ್ಯೂಟೇಷನ್ ಮಾಡಿ ಅಥವಾ ರಿಸರ್ಚ್ ಮಾಡಿಬಿಟ್ಟು ಒಳ್ಳೆ ಕ್ವಾಲಿಟಿ ವೀಟನ್ನು ಮಾಡೋದ್ರಿಂದ ಕಡಿಮೆ ರಿಸೋರ್ಸಿಂದ ಜಾಸ್ತಿ ವೀಟ್ ಪ್ರೊಡಕ್ಷನ್ ಆಗೋ ಥರ ಮಾಡ್ತಾರಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ನ್ಯೂ ಸ್ಪೀಸೀಸ್ ಆಫ್ ವೀಟ್ ಡೆವಲಪ್ಮೆಂಟ್. ಅದು ಆಯಿತು. ಆಮೇಲೆ ಮಿಲಿಟರಿ ಇಂಟೆಲಿಜೆನ್ಸ್ ಆರ್ ಕೋಡ್ ಬ್ರೇಕಿಂಗ್. ಫಾರ್ ಎಕ್ಸಾಂಪಲ್, ಮಿಲಿಟರಿ ಪೀಪಲ್ ದೇ ವೋಂಟ್
ಟ್ರಾನ್ಸ್ಫರ್ ದ ಮೆಸೇಜಸ್ ಇನ್ ಅ ಕಾಮನ್ ಲ್ಯಾಂಗ್ವೇಜ್, ದೇ ಸೆಂಡ್ ದ ಮೆಸೇಜಸ್ ಇನ್ ಕೋಡೆಡ್ ಲ್ಯಾಂಗ್ವೇಜ್. ಅಂದರೆ ಇಲ್ಲಿ ಎ ಅಂತ ಅಂದರೆ ಅದು ಅಲ್ಲಿ ಆ ಕಡೆ ಎ ಅಂತ ಹೋಗಿರುತ್ತೆ, ಬಟ್ ಆ ಎ ಅನ್ನೋದರ ಮೀನಿಂಗು ನನಗೆ ಗೊತ್ತಿರುತ್ತೆ, ಆಮೇಲೆ ಸೆಂಡರ್ ಮತ್ತು ರಿಸೀವರ್ಗೆ ಮಾತ್ರ ಗೊತ್ತಿರುತ್ತೆ. ಓಕೆ, ಬಟ್ ಮಧ್ಯದಲ್ಲಿ ಯಾರಾದರೂ ಇಂಟ್ರಪ್ಟ್ ಮಾಡಿದ್ರೆ ಎ ಅಂತ ಇರುತ್ತೆ, ಬಟ್ ಅದ್ರ ಮೀನಿಂಗ್ ಏನಂತ ಗೊತ್ತಿರಲ್ಲ. ಬಟ್ ದಿಸ್ ಇಸ್ ವಾಟ್ ವಿ ಕಾಲ್ ಆ್ಯಸ್ ಕೋಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಮಿಲಿಟರಿನಲ್ಲಿ ತುಂಬ ಯೂಸ್ ಮಾಡ್ತಾರೆ ಅದನ್ನು. ಸೊ ಮಿಲಿಟರಿ ಇಂಟೆಲಿಜೆನ್ಸ್ ಆರ್ ಕೋಡ್ ಬ್ರೇಕಿಂಗ್ ಅಲ್ಲಿ ರಿಸರ್ಚ್ ಮಾಡ್ತಾರಲ್ಲ, ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ರಿಸರ್ಚ್ ಪ್ರಾಜೆಕ್ಟ್ಸ್. ದೆನ್ ಕಮ್ಸ್ ರೀ-ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್. ಯು ನೋ ವಾಟ್ ಈಸ್ ಇಂಜಿನಿಯರಿಂಗ್, ರೈಟ್? ಇಂಜಿನಿಯರಿಂಗ್ ಅಂದರೆ ಹೊಸದು ಏನಾದರೂ ಕಂಡು ಹಿಡಿಯೋದಕ್ಕೆ ಅಥವಾ ಹೊಸ ಇನ್ವೆನ್ಷನ್ ಏನಾದರೂ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಇಂಜಿನಿಯರಿಂಗ್. ವಾಟ್ ಈಸ್ ರೀ-ಇಂಜಿನಿಯರಿಂಗ್? ರೀ-ಇಂಜಿನಿಯರಿಂಗ್ ಈಸ್ ನಥಿಂಗ್ ಬಟ್, ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಚೈನೀಸ್ ಆರ್ ವೆರಿ ಗುಡ್ ಅಟ್ ರೀ-ಇಂಜಿನಿಯರಿಂಗ್. ದಟ್ ಮೀನ್ಸ್ ನೀವು ಅವ್ರಿಗೆ ಯಾವುದೇ ಒಂದು ಪ್ರಾಡಕ್ಟನ್ನು ಕೊಡಿ, ಯಾವುದೋ ಒಂದು ಅನ್ನೋನ್ ಪ್ರಾಡಕ್ಟನ್ನು ಅವ್ರಿಗೆ ಕೊಡಿ, ಅವರು ಅದನ್ನು ರೀ-ಇಂಜಿನಿಯರಿಂಗ್ ಮಾಡ್ತಾರೆ. ಅಂದರೆ ಫೈನಲ್ ಪ್ರಾಡಕ್ಟಿಂದ ಹಿಂದ್ಗಡೆ ಬರ್ತಾರೆ, ಬಂದ್ಬಿಟ್ಟು ಆ ಪ್ರಾಡಕ್ಟನ್ನು ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸ್ಟಡಿ ಮಾಡಿಬಿಟ್ಟು ಅದೇ ಥರ ಇನ್ನೊಂದು ಪ್ರಾಡಕ್ಟ್ನ ಅವರು ಸಕ್ಸಸ್ಫುಲ್ಲಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ರೀ-ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್. ಓಕೆ, ಆ್ಯಂಡ್ ಚೈನೀಸ್ ಆರ್ ವೆರಿ ಗುಡ್ ಅಟ್ ಇಟ್. ನೆಕ್ಸ್ಟ್ ಒನ್ ಈಸ್ ಪ್ರೊಕ್ಯೂರ್ಮೆಂಟ್ ಪ್ರಾಜೆಕ್ಟ್ಸ್. ಪ್ರೊಕ್ಯೂರ್ಮೆಂಟ್ ಪ್ರಾಜೆಕ್ಟ್ಸ್ ಅಂದರೆ ಏನು? ಪ್ರೊಕ್ಯೂರ್ಮೆಂಟ್ ಅಂದರೆ ಪರ್ಚೇಸ್ ಮಾಡೋದು. ಓಕೆ, ಯಾವುದೇ ಕಂಪ್ನಿ ಹೋದರೂ ಕೂಡ ದೇರ್ ವಿಲ್ ಬಿ ಅ ಡಿಪಾರ್ಟ್ಮೆಂಟ್ ಕಾಲ್ಡ್ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್, ಅಂದರೆ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಆ ಡಿಪಾರ್ಟ್ಮೆಂಟಲ್ಲಿ ಏನೇನು ಕೆಲಸಗಳು ಆ್ಯಕ್ಟಿವಿಟೀಸ್ ನಡೀತಾವಲ್ಲ, ಸೊ ದೇ ಆರ್ ಕಾಲ್ಡ್ ಆಸ್ ಪ್ರೊಕ್ಯೂರ್ಮೆಂಟ್ ಪ್ರಾಜೆಕ್ಟ್ಸ್. ನೆಕ್ಸ್ಟ್ ಕಮ್ಸ್ MCQs ಇದ್ದಾವೆ. ಓಕೆ, ಪ್ಲೀಸ್ ಗೋ ಥ್ರೂ ಆಲ್ ದೀಸ್ MCQs. ದೇ ಆರ್ self-explanatory. Thank you one and all.